ಇವತ್ತು ಜೂನ್ 1 ಇವತ್ತು ವ್ಲಾಗ್ನ ಶುರು ಮಾಡತ್ತೇನೆ. ಸ್ಪೆಷಲ್ ಏನಪ್ಪ ಅಂದ್ರೆ ಒಂದು 15 ದಿವಸ ಊರಿಗೆ ಹೋಗಿದ್ನಿ, ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾನು ಮತ್ತು ಚಿಂಟು ಹೋಗಿದ್ವಿ, ಜಸ್ಟ್ ಬಂದೇವೆ ನೋಡ್ರಿ ಬೆಳಗಾವಿ ಮೈಸೂರು ಟ್ರೈನ್ಗೆ. ಶ್ರೇಯಸ್ ಕೂಡ ಬಂದಿರಲಿಲ್ಲ, ಅವನ ಮನ್ಯಾಗ ಇದ್ದ. ಮತ್ತು ನೋಡ್ರಿ ಈಗ ನೆಗಡಿ ಆಗಿ ಗಂಟ್ಲೆಲ್ಲ ಫುಲ್ ಧ್ವನಿ ಚೇಂಜ್ ಆಗಿಬಿಟ್ಟೈತಿ, ನೀರೆಲ್ಲ ಚೇಂಜ್ ಆಗಿ. ನಾಳೆ ಜೂನ್ 2 ಚಿಂಟುನ ಸ್ಕೂಲು, ಹಾಗಾಗಿ ಇವತ್ತು ಬನ್ನಿ. ಯಾವಾಗಲೂ 1 ಮಂತ್ ಆ ಥರ ಊರಿಗೆ ಹೋಗ್ತಿದ್ನಿ. ಈ ಸಾರಿ ಶ್ರೇಯಸ್ಸನ CET ಅದು ಇದು ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಲೇಟಾಗಿ ಹೋಯ್ತು. ಜಸ್ಟ್ ಒಂದು 10 ರಿಂದ 12 ದಿವಸ ಹೋಗಿದ್ವಿ. ನಮ್ಮ ಚಿಂಟು ಫುಲ್ ಎಂಜಾಯ್ ಮಾಡಿಬಿಟ್ಟಾನ, ಬರೀ ಆಟ. ಮತ್ತು ಸ್ಕೂಲ್ ರಜಾ ಬಿಟ್ಟಾಗಿಂದ ಪೆನ್ನಂತೂ ಹಿಡ್ದಿಲ್ಲವ, ಬರೀ ಎಂಜಾಯ್ ಮಾಡೋರಾಗ ಅದಾನು. ನಮ್ಮದು ನೋಡ್ರಿ ಇಷ್ಟು ದಿವಸ ಒಂಥರ ರೂಟೀನ ತಪ್ಪದಂಗೆ ಆಗಿತ್ತು. ರಜಾ ಐತೆ ಅಂತ ಹೇಳಿ ಮತ್ತು ಊರಿಗೆ ಹೋಗಿದ್ವಿ, ಹಂಗೆ ರೂಟೀನ್ ಫುಲ್ ಎಲ್ಲ ಉಲ್ಟಾ ಪಲ್ಟ ಆಗೈತಿ. ಇನ್ನು ನಾಳೆಯಿಂದ ಮತ್ತು ಲಂಚ್ ಬಾಕ್ಸ್ ಕಟ್ಟು ಹೋಮ್ವರ್ಕ್ ಮಾಡಿಸು ಶುರು ಆಗಿಬಿಡ್ತೈತಿ. ನನಗೆ ಊರೊಳಗೆ ಬ್ಲಾಗ್ಸ್ ಮಾಡ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಅಲ್ಲಿ ಇಲ್ಲಿ ದೇವಸ್ಥಾನ ಮತ್ತು ರಿಲೇಟಿವ್ಸ್ ಮನೆ ಅಂತ ಎಲ್ಲ ಓಡಾಡಿದ್ನಲ್ಲ, ಹಂಗಾಗಿ ವ್ಲಾಗ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಎಲ್ಲೂ ಹೋಗೋಕ್ಕಾಗಂಗಿಲ್ಲ, ಮತ್ತೇನು ಎಂಜಾಯ್ನೂ ಮಾಡೋಕ್ಕಾಗಂಗಿಲ್ಲ. ಬರೀ ಅದ ತಲೆಯೊಳಗೆ ಹೋಗ್ಬಿಡ್ತೈತಿ. ಮೈಸೂರಿಗೆ ಹೋದ್ಮೇಲೆ ವ್ಲಾಗ್ ಮಾಡೋಣ ಅಂದ್ಕೊಂಡು ನಾನು ವ್ಲಾಗ್ಸ್ನ ಮಾಡಲಿಲ್ಲ. 5-6 ಲಗೇಜ್ ಅದಾವೆ ನೋಡ್ರಿ, ಎಲ್ಲ ತೆಗೆದಿಡಬೇಕು. ಬರೀಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಹಂಗೆ ನಾಷ್ಟ ಹೊರಗಡೆಯಿಂದ ತಂದಿತ್ತು, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ರದ್ದು ಆಯಿತು. ನನ್ನ ನಾಷ್ಟ ಮಾಡಬೇಕೀಗ. ಮತ್ತು ನಿದ್ದೆನೂ ಸರಿಯಾಗಿಲ್ಲ ರಾತ್ರಿ, ಸೊ ನಾಷ್ಟ ಏನು ಮಾಡಬೇಡ ಅಂಥೇಳಿ ಹೊರಗಡೆಯಿಂದ ತಂದಿದ್ರು. ಸೊ ಫ್ರೆಂಡ್ಸ್ ನೋಡ್ರಿ, ಜಸ್ಟ್ ಫ್ರೆಶ್ ಆದ್ನಿ, ಗ್ರೀನ್ ಟೀ ಕುಡಿಯತ್ತೇನೆ ಭಾಳ ದಿವಸ ಆದಮೇಲೆ. ಮತ್ತು ಬಿಸಿನೀರು ಕುಡಿಯೋ ರೂಟೀನೇ ಹೋಗಿಬಿಟ್ಟಿತ್ತು, ಎಲ್ಲ ಉಲ್ಟಾ ಪಲ್ಟಾ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿದ್ರೆ ಏನಂದ್ರೆ ಒಂಥರ ಅದು ಫುಲ್ ಟೈಮ್ ನಾನು ಏನು ಮಾಡ್ಬೇಕು ಅನ್ನೋ ಥರ ನಾನು ಒಂದು ಇದ್ರೊಳಗೆ ಇರ್ತೇನೆ. ಊರಿಗೆ ಹೋದ್ಮೇಲೆ ಏನಾಗ್ಬಿಡ್ತೈತಿ, ಫುಲ್ ಲೇಝಿ ಆಗಿಬಿಡ್ತೇನೆ. ಸೊ ಬಿಸಿನೀರು ಕೂಡ ಕುಡಿಯೋದನ್ನು ಮರ್ತ್ಬಿಟ್ಟಿದ್ದು ನಾನು, ಹಂಗೆ ಫುಲ್ ಲೇಝಿ. ತವ್ರ ಮನೆ ಅಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಹಂಗೆ ನೋಡಿರಿ, ಕೆಲಸ ಅಂತೂ ಏನೂ ಮಾಡಲಿಲ್ಲ, ಬರೀ ರೆಸ್ಟ್ ಮಾಡಿದ್ನಿ. ಇವತ್ತರಿಂದ ನಮ್ಮ ರೂಟೀನ್ ಚೂರು ನೋಡಿರಿ, ಗ್ರೀನ್ ಟೀ ಕುಡಿಯತ್ತೀನಿ. ನನಗೆ ಬಿಸಿನೀರು ಇಲ್ಲ ಅಂದ್ರೆ ಗ್ರೀನ್ ಟೀ ಹಿಂಗೆ ಬೆಳಗ್ಗೆ ತಕ್ಷಣ ಕುಡಿದು ರೂಢಿ, ಬಟ್ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮರೆತು ಬಿಟ್ಟಿದ್ನಿ. ನಮ್ಮ ಚಿಂಟು ನೋಡ್ರಿ, ಇನ್ನೂ ಡ್ರೆಸ್ಸು ಬಿಚ್ಚಿಲ್ಲ, ಟಿ ವಿ ನೋಡ್ಕೊಂಡು ಕುಂತಾನು. ಚಿಂಟು ಕಟ್ಟಿಂಗ್ ಮಾಡಿಸ್ಕೊಂಬ ಅಂತ ಹೇಳ್ತಾನೆ. ಸ್ವಲ್ಪ ಕೂದಲೆಲ್ಲ ಉದ್ದ ಬಂದುಬಿಟ್ಟವು, ನಾಳೆ ಡಿಸಿಪ್ಲಿನಾಗಿ ಹೋಗಬೇಕು ಅಂದ್ರೆ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಬ ಅಂತ ಹೇಳತ್ತಾನೆ. ನಾನು ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ತೊಗೊಂಡು ಬಂದಿದ್ವಿ, ರ್ಯಾಪರೆಲ್ಲ ಹಾಕಿಟ್ಟತ್ತೆ ಆಲ್ರೆಡಿ. ನಮ್ಮ ಚಿಂಟು ನಾಷ್ಟ ಮಾಡತ್ತಾನೆ ನೋಡ್ರಿ, ಇಡ್ಲಿ, ವಡೆ, ಸಾಂಬಾರು, ಚಟ್ನಿ. ಮತ್ತು ಟ್ರೈನೊಳಗೆ ಯೂಸ್ ಮಾಡಿದ ಬೆಡ್ಶೀಟೆಲ್ಲ ಈಗ ವಾಷಿಂಗ್ ಮಿಷಿನ್ ಹಾಕಬೇಕು ನೋಡ್ರಿ. ಅಲ್ಲೆಲ್ಲ ಊರಿಂದ ತಂದಿರೋ ಲಗೇಜ್ ಎಲ್ಲ ಖಾಲಿ ಮಾಡಬೇಕು, ಎಲ್ಲ ತೆಗೆದು ಅವಕ್ಕೂ ಜಾಗದಾಗ ಇಡಬೇಕು. ಭಾಳ ಕೆಲಸ ಅದಾವಿನ್ನೂ. ಬರ್ರಿ ಈಗ ನಾಷ್ಟ ಮಾಡೋನು. ನಾಷ್ಟ ಮಾಡತ್ತೇನೆ, ಹಸುವಾಗೈತಿ. ನಿನ್ನೆ ಜರ್ನಿ ಅಂದ್ಕೊಂಡು ಸರಿಯಾಗಿ ತಿಂದಿರಲಿಲ್ಲ. ನಾಷ್ಟ ಮಾಡಿ ಸ್ವಲ್ಪ ಕೆಲಸಗಳು ಅದಾವೆ, ಕ್ಲೀನಿಂಗ್ ಕೆಲಸ ಭಾಳ ಅದಾವು, ಡೈಲಿ ಸ್ವಲ್ಪ ಮಾಡ್ಬೇಕು ಅಂದ್ಕೊಂಡೇನಿ. 15 ದಿವಸ ಆಯ್ತು ನೋಡ್ರಿ, ನೆಗಡಿನೇ ಹೋಗಿಲ್ಲ, ಫುಲ್ ಗಂಟ್ಲು ಸಹಿತ ಧ್ವನಿ ಚೇಂಜ್ ಆಗಿಬಿಟ್ಟೈತಿ. ಹಂಗೆ ನಂಗೆ ಊರಿಗೆ ಹೋದಾಗಿಂದ ಸ್ವಲ್ಪ ಟೆನ್ಷನ್ ಆಗಿತ್ತಂದ್ರೆ ಗಿಡಗಳು ನನಗೆ ನಾನೇ ನೋಡ್ಕೋಬೇಕಲ್ಲ ನೀರು ಹಾಕಿ. ಸೊ ನಾ ಬರೋವರೆಗೂ ನೀರು ಹಾಕಿರ್ತಾರೋ ಇಲ್ಲೋ ಅಂತ ಟೆನ್ಷನ್ ಇತ್ತು. ಏನು ತೊಂದರೆ ಇಲ್ಲ, ಮಳೆ ಐತಲ್ಲ, ಹಾಗಾಗಿ ನೀರು ಹಾಕೋದೇನು ಬೇಕಾಗಿಲ್ಲ. ಚೆಂದ ಬಂದವು ಗಿಡಗಳು. ದಾಸವಾಳ ಗಿಡ ನೋಡ್ರಿ ಎಷ್ಟು ಚೆಂದ ಬಂದೈತೆ, ಕಲರ್ ಹೂ ಎಷ್ಟು ದೊಡ್ಡದು ಅನ್ಸತೈತಿ 15 ದಿವಸ ಗ್ಯಾಪ್ದಾಗ. ಕೊತ್ತಂಬರಿ ಹಾಕಿದ್ನಿ ಹೋಗ್ಬೇಕಾದ್ರೆ, ಮಳೆಗೆ ಚೆಂದ ಬಂದೈತೆ ನೋಡ್ರಿ ಇಲ್ಲೇ. ಮತ್ತಿಲ್ಲಿ ದಾಸವಾಳ ಅರಳೈತಿ, ಇಲ್ಲೂ ಕೂಡ ಪುದೀನ ಭಾಳ ಚೆಂದ ಬಂದೈತಿ. ನಾ ಇದ್ರೆ ಭಾಳ ಯೂಸ್ ಮಾಡ್ತಿದ್ದೆ ಪುದೀನ, ಹಾಗಾಗಿ ಜಾಸ್ತಿ ಬೆಳೆದತ್ತಿದೆ. ಆಮೇಲೆ ಇಲ್ಲಿ ಗಿಡ ಒಣಗಿತ್ತು, ಗೊಬ್ಬರ ಹಾಕಿ ನಮ್ಮ ಮನೆಯವರು ಅದನ್ನ ತೆಗೆದಾರು ಬರೋ ಅಷ್ಟೊತ್ತಿಗೆ. ಇಲ್ಲೂ ಒಂದು ಗಿಡ ಇತ್ತು, ಅದನ್ನೂ ತೆಗೆದಾರು. ಇಲ್ಲಿ ಪುದೀನ ನೋಡ್ರಿ ಎಷ್ಟು ಚೆಂದ ಬಂದೈತಿ. ಇದು ಕೂಡ ದಾಸವಾಳ ಅರಳೈತಿ ನೋಡ್ರಿ. ಇಲ್ಲಿ ಸ್ಪ್ರೇ ಮಾಡ್ಬೇಕು, ಹುಳ ಹತ್ತೈತಿ.
ಇಲ್ಲೆಲ್ಲ ಗಿಡ ಹಾಕಬೇಕು ಖಾಲಿ ಪಾಟ್ ಒಳಗೆ. ಅವೆಲ್ಲ ಒಣಗಿದ್ದು ನಾನು ಆಲ್ರೆಡಿ ಹೇಳಿದ್ನಿ ಗೊಬ್ಬರ ಹಾಕಿ ಒಣಗ್ಯಾವಂತ. ಎಲ್ಲ ಹೊಸ ಗಿಡ ಹಾಕಬೇಕಿಲ್ಲೇ. ಹಂಗೆ ಮೊನ್ನೆ ನಾನು ಊರಿಂದ ಬರಬೇಕಾದ್ರೆ ಒಂದು 7-8 ಇಳಕಲ್ ಸೀರೆ ತಂದೇನಿ, ತೋರಿಸ್ತೇನೆ ಬರ್ರಿ. ನಾನು ಒಬ್ಬಕ್ಕಿಗೆ ಅಲ್ಲ, ನನ್ನ ಫ್ರೆಂಡ್ಸ್ಗೆ ಮತ್ತು ನನಗೆ. ನಾನು ಯಾವಾಗಲಾದರೂ ಈಗ ಊರಿಂದ ಇಳಕಲ್ ಸೀರೆ ತಂದು ಹಬ್ಬದೊಳಗಾಗಲಿ ಫಂಕ್ಷನ್ ಒಳಗಾಗಲಿ ಉಟ್ಕೋತೇನಲ್ಲ, ಅವಾಗ ನೋಡಿದವರೆಲ್ಲ ನನ್ನ ಫ್ರೆಂಡ್ಸು ನನಗೊಂದು ಅಂತ ಹೇಳಿರ್ತಾರೆ. ಪ್ರತಿ ಸಾರಿ ನಾನು ಊರಿಂದ ಬರಬೇಕಾದ್ರೆ ಒಂದು 7-8 ಇಳಕಲ್ ಸೀರೆ ಅಂತೂ ತಂದು ತರ್ತೇನೆ. ಸೊ ಈ ಸಾರಿನೂ ಹಂಗೆ. ಮತ್ತು ನಾನು ಸೆಲೆಕ್ಟ್ ಮಾಡೋದಿಲ್ಲ, ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಿ ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿರೋಂಥದ್ದನ್ನು ತೊಗೊಂಡಿರ್ತೇನೆ. ಬರೀಗ ಎಲ್ರಿಗೂ ಕೊಡ್ಬೇಕು. ನಾನು ಆಲ್ರೆಡಿ ಕೆಲವೊಬ್ಬರೆಲ್ಲ ನಮ್ಮ ಮನೆ ಹತ್ರನೇ ಅದಾರು, ಕೆಲವೊಬ್ಬರೆಲ್ಲ ಸ್ವಲ್ಪ ದೂರನೂ ಅದಾರು. ಸೊ ಯಾರ್ಯಾರು ಇಲ್ಲೇ ಅದಾರಲ್ಲ ನಮ್ಮ ಮನೆ ಹತ್ರ, ಅವ್ರೆಲ್ರಿಗೂ ಈಗ ಸೀರೆ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡೇನು ಚಿಂಟು ಕೈಯಾಗ. ಕೊಟ್ಟು ಕಳಿಸೋದಕ್ಕಿಂತ ಮುಂಚೆ ನಾನು ಯಾವ್ದು ತೊಗೊಂಡೇನಿ, ನನ್ನ ಫ್ರೆಂಡ್ಸ್ ಯಾವ್ದು ತೊಗೊಂಡಾರು, ಎಷ್ಟು ಪ್ರೈಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಈಗ ನೋಡಿರಿ, ಮೊದಲೇ ಸೀರೆ ಈ ರೀತಿ ಐತಿ. ಇದನ್ನು ನೆನ್ನೆ ಬರುವಾಗ ಇದೊಂದು ಪೀಸ್ ತೊಗೊಂಡು, ಆಲ್ರೆಡಿ ಒಂದು 6-7 ಪೀಸ್ ನಾನು ಒಂದು 4-5 ದಿವಸದ ಹಿಂದೆ ತೊಗೊಂಡಿದ್ನಿ ಸ್ಯಾರಿನ. ನೆನ್ನೆ ರಜನಿ ಅಂತ ಏನು ನನ್ನ ಫ್ರೆಂಡ್ ಅದಾರಲ್ಲ, ಅವ್ರು ನನಗೂ ಒಂದು ತೊಗೊಂಡು ಬಾ ಅಂದರು. ಸೊ ಊರಿಗೆ ಬರಬೇಕಾದ್ರೆ ಈ ಕಡೆ ತೊಗೊಂಡು ನೋಡಿರಿ ಎಷ್ಟು ಚಂದ ಐತಿ. ಜಸ್ಟ್ 10 ನಿಮಿಷ ಒಳಗೆ ಫೈನಲ್ ಮಾಡಿದ್ವಿ. ನಾನು ಫೋಟೋ ಕಳಿಸಿದ್ನಿ, ಅವರು ಯಾವ್ದು ಬೇಕಂತ ಹೇಳಿದರು. ಇದ್ರದ್ದು ಪ್ರೈಸು 2500. ಬ್ಲೌಸು ಇದೇ ರೀತಿ ಬರ್ತೈತಿ, ಇದೇ ಕಲರ್ ಒಳಗೆ, ಮತ್ತು ಸೆರಗು ಇದೇ ಕಲರ್ ಒಳಗೆ ಬರ್ತೈತಿ. ಬಿಚ್ಚಿದ್ರೆ ಮತ್ತು ಅದೇ ರೀತಿ ನನಗಂತೂ ಮಡ್ಚಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಡೀಟೇಲಾಗಿ ನಾನು ನಿಮಗೆ ಓಪನ್ ಮಾಡಿ ತೋರ್ಸತ್ತಿಲ್ಲ, ಜಸ್ಟ್ ಸ್ಯಾರಿ ಕಲರ್ ತೋರ್ಸತ್ತೀನಿ. ನನಗಂತೂ ಭಾಳ ಇಷ್ಟ ಆಯಿತು. ಮೊನ್ನೆ ಹೋದಾಗ ಯಾಕೋ ಈ ಸೀರೆ ನಂಗೆ ಇಷ್ಟ ಆಗಲಿಲ್ಲ. ನೆನ್ನೆ ಅವ್ರು ಕರೆಕ್ಟಾಗಿ ಇದೇ ಕಲರ್ ಒಳಗೆ ಬೇಕಂತಿದ್ರು. ಸೊ ಅವ್ರು ಹೇಳಿದ ತಕ್ಷಣವೇ ನೋಡಿರಿ ಕರೆಕ್ಟಾಗಿ ಕಾಂಬಿನೇಷನ್ ಒಳಗೆ ಸಿಕ್ತು 2500. ನೀವು 4,500 ಒಳಗೆ ನೋಡೋಕೆ ಹೋದ್ರೆ ಪ್ಯೂರ್ ರೇಷ್ಮೆ ಸಿಗ್ತೈತಿ. 2.5-3 ಒಳಗೆ ಹೋದ್ರೆ ಅಷ್ಟೊಂದು ರೇಷ್ಮೆ ಇರೋದಿಲ್ಲ, ಸ್ವಲ್ಪ ಕಾಟನ್ ಮಿಕ್ಸ್ ಇರ್ತೈತಿ. ಅದಾದಮೇಲೆ ನೋಡಿರಿ ಈ ರೀತಿ ಐತಿ. ಇದನ್ನು ಅಷ್ಟೇ ಇನ್ನೊಬ್ಬರು ಫ್ರೆಂಡು ಮತ್ತು ಅವ್ರ ಫ್ರೆಂಡ್ ತೊಗೊಂಡಾರು. ನನ್ನ ಫ್ರೆಂಡ್ ಅದಾರಲ್ಲ, ಅವ್ರ ಫ್ರೆಂಡ್ ಇದನ್ನು ತೊಗೊಂಡ್ರು. ಕಸೂತಿ ವರ್ಕ್ ಅಂತಾರಲ್ಲ, ಹ್ಯಾಂಡ್ ವರ್ಕು ಆ ಥರ ಬಂದೈತಿ. ಸೆರಗು ಮತ್ತು ಬ್ಲೌಸು ಈ ಇದ್ರೊಳಗೆ ಬಂದೈತಿ, ಕಲರ್ ಒಳಗೆ. ಈ ಕಲರ್ ಕಾಂಬಿನೇಷನ್ ಒಳಗೆ ಐತೆ ನೋಡಿರಿ. ಎಲ್ಲ ಇಳಕಲ್ ಸೀರೆನೂ ಅಷ್ಟೇ, ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋ ಥರನೇ ಇದ್ವು. ಇದ್ರದ್ದು ಪ್ರೈಸು 2550. ಎಲ್ಲರೂ ಇಷ್ಟಪಟ್ಟು ತೊಗೊಂಡ್ರು. ಯಾವ್ದು ತೊಗೋಬೇಕನ್ನೋ ಥರ ನಮ್ಗೆ ಕನ್ಫ್ಯೂಸ್ ಆಗತ್ತೆ ಅನ್ನತ್ತಿದ್ರು ಅವರು. ಅದಾದಮೇಲೆ ಇನ್ನೊಬ್ಬರು ನನ್ನ ಫ್ರೆಂಡ್ ತೊಗೊಂಡ್ರು, ತಾರಾ ಅಂಥೇಳಿ. ನೋಡಿರಿ ದಾಳಿಂಬೆ ಕಲರ್ ಅಂತಾರೆ, ಆ ಕಲರ್ ಒಳಗೈತಿ. ನಿಜವಾಗ್ಲೂ ಅವ್ರು ತೊಗೊಳೋದು ನೋಡಿ ನನಗೆ ಇನ್ನೂ ಒಂದು 4 ಸೀರೆ ತೊಗೋಬೇಕು ಅನ್ಸತ್ತಿತ್ತು. ಇದ್ರ ಪ್ರೈಸು ಹೆಚ್ಚು ಕಮ್ಮಿ ಆಗಿ ಅದಾವು. 2200 ಇದು ಪ್ರೈಸು. ನೋಡಿರಿ ಈ ರೀತಿ ಐತಿ. ಬ್ಲೌಸು ಈ ಕಲರ್ ಒಳಗೆ ಬರ್ತೈತಿ, ಮತ್ತು ಸೆರಗು ಈ ಕಲರ್ ಒಳಗೆ ಬರ್ತೈತಿ. ಒಂದಕ್ಕಿಂತ ಒಂದು ಚಂದ ಅದಾವು. ಮತ್ತು ಆಲ್ರೆಡಿ ಹೇಳಿದಾರೆ ನನಗೆ ನಮ್ಗೆ ಇನ್ನೂ 3-4 ಸೀರೆ ಬೇಕಂತ. ಮತ್ತು ಇನ್ನೊಂದು ಸರಿ ಹೋದಾಗ ತರ್ತೇನೆ. ಅದಾದಮೇಲೆ ನೋಡಿರಿ ಈ ಕಲರ್ ಒಳಗೆ ಈಗ ತೋರಿಸಿದ್ನಲ್ಲ, ಅವರೇ 2 ಸೀರೆ ತೊಗೊಂಡಾರು. ಇದು ಮತ್ತು ಅದೊಂದು ಸೀರೆ. ಪೂರ್ತಿ 5000 ಒಳಗೆ ಒಂದು ತೊಗೊಳ್ಳೋ ಬದಲು 2 ಬರ್ತಾವಲ್ಲ ಅಂದ್ಕೊಂಡ್ರು. ಅದು ಕರೆಕ್ಟು. 5000 ಸೀರೆನ 1 ಸಾರಿ 2 ಸಾರಿ ಉಟ್ಕೊಂಡು ಇಟ್ಕೋಬೋದು. 2 ತೊಗೊಂಡ್ರೆ ಆರಾಮಾಗಿ 2 ತೊಗೊಂಡಾರ ನೋಡಿರಿ. ಈ ಥರ ಐತಿ ದಡಿ. ಬ್ಲೌಸು ಇದೇ ಕಲರ್ ಒಳಗೆ ಬರ್ತೈತಿ, ಸೆರಗು ಇದೇ ಕಲರ್ ಒಳಗೆ ಬರ್ತೈತಿ. ನಿಮ್ಮ ಇಳಕಲ್ ಸೀರೆ ಒಳಗೆ ಯಾವುದೇ ತೊಗೋರಿ, ಎಲ್ಲ ಒಂದಕ್ಕಿಂತ ಒಂದು ಚಂದನೇ ಇರ್ತಾವೆ. ಇದ್ರದ್ದು ಪ್ರೈಸು ಕನ್ಫ್ಯೂಸ್ ಆಗತ್ತವು. ಅಂದ್ರೆ ಕೆಲವೊಂದು ಬಿಲ್ ಅಂಟಿಸಿದಾರೋ, ಕೆಲವೊಂದು ರೇಟ್ ಗೊತ್ತಾಗಲ್ತು. ಒಂದೊಂದು ಸೀರೆ ಪ್ರೈಸು ಒಂದೊಂದು ರೀತಿ ಅದಾವು. ಸೊ ನೋಡಿರಿ ಈ ರೀತಿ ಕಲರ್ ಇದ್ದು, ಇದು ಕೂಡ ಭಾಳ ಚಂದ ಐತಿ. ನೆಕ್ಸ್ಟ್ ನೋಡಿರಿ ಕಸೂತಿ ವರ್ಕ್ ಒಳಗನ ಇಬ್ಬರು ತೊಗೊಂಡ್ಯಾರ ಅಂತ ಹೇಳಿದ್ನಲ್ಲ, ಭಾಳ ಚಂದ ಅದಾವೆ ಕಲರ್ ನಿಜವಾಗ್ಲೂ. ನೋಡಿರಿ ಈ ರೀತಿ ಐತಿ. ಅವ್ರಿಗೆ ನೋಡಿದ ತಕ್ಷಣವೇ ಇಷ್ಟ ಆಗಿಬಿಡ್ತು. ಇದೇ ಹಸಿರು ಕಲರ್ ಕಾಂಬಿನೇಷನ್ ಹೋಗಬೇಕಾಗಿತ್ತು. ಅವ್ರು ಫಸ್ಟು ಪ್ಲೇನ್ ಒಳಗೆ ಆರಿಸಿಟ್ಟಿದ್ರು, ಆಮೇಲೆ ಇದು ಕಸೂತಿ ವರ್ಕ್ ನೋಡಿ ಇದೇ ಬೇಕಂತ ಹೇಳಿದರು. ಸೆರಗು ಇದೇ ಕಲರ್ ಒಳಗೈತಿ, ಆಮೇಲೆ ಬ್ಲೌಸ್ ಪೀಸೂ ಇದೇ ಕಲರ್ ಒಳಗೈತಿ. 2550. ಅದಾದಮೇಲೆ ನೋಡಿರಿ ಇದು ನನ್ನ ಫ್ರೆಂಡು ಅಶ್ವಿನಿ ತೊಗೊಂಡಿರೋದು 2200. ನಾನು ನನ್ನ ಹತ್ರ ಸೇಮ್ ಆಲ್ರೆಡಿ ಕಲರ್ ಒಳಗೈತಿ. ಹೆಚ್ಚಾಗಿ ಯಾವಾಗ ನಾನು ಉಟ್ಕೊಂಡಾಗ ನನ್ನ ಫ್ರೆಂಡ್ಸ್ ಯಾರೋ ನೋಡಿದ್ರು ಅದು ಕಲರ್ ಬೇಕಾದ ಕಲರ್ ಸೇಮ್ ಬೇಕನ್ನೋರು. ಸೊ ಹಾಗಾಗಿ ಅಶ್ವಿನಿಗೂ ಇದೇ ಕಲರ್ ಒಳಗೆ ಇಷ್ಟ ಆಗಿತ್ತು, ಆಕೆನೂ ಇದನ್ನ ಸೆಲೆಕ್ಟ್ ಮಾಡಿದ್ಲು. ಇದ್ರದ್ದು 2200. ಬ್ಲೌಸು ಇದೇ ಕಲರು ಮತ್ತು ಸೆರಗು ಇದೇ ಕಲರ್ ಒಳಗೆ ಬಂದದ್ದು ನೋಡಿರಿ.
ಉಟ್ಕೊಂಡ್ರಂತೂ ಅಗದಿ ಮಸ್ತಾಗಿ ಎದ್ದು ಕಾಣ್ತೈತಿ. ಅದಾದಮೇಲೆ ನೆಕ್ಸ್ಟು ಇನ್ನೊಬ್ರು ಸುಷ್ಮಾ ಅಂತದಾರು. ಪಾಪ ಅವ್ರು ನೀವು ಯಾವ್ದು ಕಲರ್ ಇಷ್ಟ ಆಗ್ತೈತಲ್ಲ ಅದನ್ನೇ ತಗೋ ಅಂದರು. ನಾನೇ ಸೆಲೆಕ್ಟ್ ಮಾಡಿದ್ನಿ ಎದ್ದು ಕಾಣಿಸ್ತೈತಿದೆ ಅಂತೇಳಿ. ಸ್ವಲ್ಪ ಆರೆಂಜು ಮತ್ತು ಗೋಲ್ಡ್ ಮಿಕ್ಸ್ ಆ ಥರ ಬಂದೈತಿ ಸ್ಯಾರಿ ಕಲರು, ಮತ್ತು ರೆಡ್ ಕಲರ್ ಬಾರ್ಡ್ರು, ಮತ್ತು ಬ್ಲೌಸ್ ಮತ್ತು ಸೆರಗೆಲ್ಲ ರೆಡ್ ಒಳಗೆ ಬಂದೈತಿ. ನೀವು 3000ವರೆಗೂ ತೊಗೊಂಡ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಸಿಗ್ತೈತಿ. ನೀವು ಪ್ಯೂರ್ ರೇಷ್ಮೆ ಒಳಗೆ ಹುಡುಕಾಕೋದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋದಿಲ್ಲ, ರನ್ನಿಂಗ್ ಬ್ಲೌಸ್ ಬರ್ತೈತಿ. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ನೀವು ಕಾಸ್ಟ್ಲಿ ಸೀರೆ ಹೆಂಗೆ ತೊಗೋತಿರಲ್ಲ ಇಳಕಲ್ ಸೀರೆ ಒಳಗೆ ಬ್ಲೌಸ್ ಬರೋದಿಲ್ಲ, ಕಾಂಟ್ರಾಸ್ಟ್ ಬ್ಲೌಸು. ನೋಡ್ರಿ ಇದು ಪಾಪ ನನ್ನ ಸೆಲೆಕ್ಷನ್ ಪ್ರಕಾರನ ತೊಗೊಂಡು ನಾನು ಈ ಕಲರ್ ತೊಗೊಂಡು ಎದ್ದು ಕಾಣಿಸ್ತೈತಂತ. ಸೊ ಲಾಸ್ಟ್ ಆ್ಯಂಡ್ ಬೆಸ್ಟು ನನ್ನ ಸೀರೆ. ಇದನ್ನು ಒಬ್ಬರು ಆರಿಸಿಟ್ಟಿದ್ರು ನನ್ನ ಫ್ರೆಂಡು. ಆಮೇಲೆ ಅವ್ರು ಏನು ಅಂದ್ಕೊಂಡ್ರು, ಇದೇ ರೇಟ್ ಒಳಗೆ ಮತ್ತೆರಡು ಸೀರೆ ಬರ್ತಾವೆ ಅಂದ್ಕೊಂಡು ಅವರು ಇದನ್ನು ಕ್ಯಾನ್ಸಲ್ ಮಾಡಿದ್ರು. ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಏನು ಮಾಡಿದ್ರು ಅಂದ್ರೆ, ನಿನ್ನ ಹತ್ರ ಒಂದು ಕಡ್ಡಿ ಸೀರೆ ಇಲ್ಲ, ಎಲ್ಲ ಪ್ಲೇನ್ ಒಳಗೆ ಅದಾವು, ಇದನ್ನ ತೊಗೊಂಡ್ಬಿಟ್ರು. ಸೊ ಇದ್ರ ಪ್ರೈಸು 4878. ಪ್ಯೂರ್ ರೇಷ್ಮೆ ಇದು. ನೀವು ಹೆಂಗೆ ಉಟ್ಕೋತೀರಿ ಹಾಗೆ ಕೂತ್ಕೋತೈತಿ. 4,500 ಮುಂದೆ ನೀವು ತೊಗೊಳಕ್ಕೆ ಹೋದ್ರೆ ಪ್ಯೂರ್ ರೇಷ್ಮೆ ಒಳಗನೆ ಸಿಗ್ತೈತಿ. ದಡಿ ಆಗಲಿ ಸೆರಗಾಗಲಿ ಎಲ್ಲ ಪೂರ್ತಿಯಾಗಿ ರೇಷ್ಮೆನ. ಇದ್ರೊಳಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿಲ್ಲ. ಇಲ್ಲೇ ಮ್ಯಾಚ್ ಮಾಡ್ಕೋಬೇಕು ಯಾವುದಾದ್ರೂ ಬ್ಲೌಸ್. ಇಲ್ಲಿ ನಾನು ಹೊರಗಡೆ ಸಿಟಿ ಹೋದಾಗ ತೊಗೊಂಡು ಬರಬೇಕು. ಹೊಲಿಸಿದ್ರೆ ಈ ಚೆಕ್ಸ್ ಒಳಗನ ಎಕ್ಸ್ಟ್ರಾ ಅವ್ರು ಬಟ್ಟೆ ಬಿಟ್ಟಿರ್ತಾರೆ ಬ್ಲೌಸ್ ಹೊಲ್ಸ್ಕೊಳಕ್ಕೆ, ಇದ್ರೊಳಗೆ ತೊಗೋಬೋದು. ನಮ್ಗೆ ಬೇಡಪ್ಪ ಇದು ಸೇಮ್ ಅನಿಸ್ತತಿ, ಕಾಂಟ್ರಾಸ್ಟ್ ಒಳಗೆ ಇರಲಿ ಅಂದ್ರೆ ದಡಿದು ಕಲರ್ ಒಳಗೆ ಮ್ಯಾಚಿಂಗ್ ಮಾಡಿ ಬ್ಲೌಸ್ನ ತೊಗೋಬೇಕಂತ ಅಂದ್ಕೊಂಡೇನಿ. ಇದು ಕಾಫಿ ಕಲರು, ಸ್ವಲ್ಪ ಬ್ಲ್ಯಾಕ್ ಒಳಗೆ ತೊಗೊಂಡ್ರೆ ಎದ್ದು ಕಾಣಿಸ್ತೈತೆ ಅಂತ ಅಂದ್ಕೊಂಡು. ಮತ್ತು ಹೆಚ್ಚಾಗಿ ಬ್ಲ್ಯಾಕ್ ಒಳಗೆ ಯಾರು ಕೂಡ ಈಗ ಹಬ್ಬಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಫಂಕ್ಷನ್ಗಾಗಲಿ ಉಟ್ಕೊಳ್ಳೋದಿಲ್ಲ ಬ್ಲ್ಯಾಕು. ಮತ್ತು ಅಷ್ಟು ಕಾಸ್ಟ್ಲಿ ಕೊಟ್ಟು ವೇಸ್ಟ್ ಅಂದ್ಕೊಂಡು ಕಾಫಿ ಕಲರ್ ಒಳಗೆ ತೊಗೊಂಡೇನಿ. ನಿಮ್ಗೆ ಹೆಂಗೆ ಕಾಣಿಸೋದು ಗೊತ್ತಿಲ್ಲ. ನಮ್ಮ ಮನ್ಯಾಗ ಒತ್ತಾಯ ಮಾಡಿದ್ರೆ ತೊಗೋ ಅಂತ ನಾನು ಹೋಗ್ಲಿ ಬಿಡು ಅಂದ್ಕೊಂಡು. ನಾನೇನು ಅಂದ್ಕೊಂಡಿದ್ನಿ 5,000 ನಾನು 2,500 ಈಗ ತೋರಿಸಿದ್ನಲ್ಲ ಅಂಥವೆರಡು ತೊಗೋಬೇಕು ಅಂದ್ಕೊಂಡು. ಆಲ್ರೆಡಿ ನನ್ನ ಫ್ರೆಂಡ್ ಒಬ್ರು ಇದನ್ನು ಆರಿಸಿಟ್ಟಿದ್ರಲ್ಲ, ಸೊ ನನಗೂ ಚೆಂದ ಅನಿಸಿತ್ತು. ಆಮೇಲೆ ಇವರು ಈ ಸೀರೆ ಎಲ್ಲ ನೋಡಿದ್ಮೇಲೆ ಅವ್ರು ಅದನ್ನು ತೊಗೊಂಡು ಇದನ್ನು ಕ್ಯಾನ್ಸಲ್ ಮಾಡಿದರು. ಅವ್ರು ಕ್ಯಾನ್ಸಲ್ ಮಾಡಿದ್ಮೇಲೆ ನಾನು ಇದನ್ನೇ ತೊಗೊಂಡ್ಬಿಟ್ನಿ, ಕಡ್ಡಿ ಸೀರೆ. ಚೆಂದ ಅನಿಸ್ತತಿ. ನಾರ್ತ್ ಕರ್ನಾಟಕ ಮಂದಿಗಂತೂ ಗೊತ್ತಿರತೈತಿ, ಯಾವುದೋ ಈಗ ದೇವ ಕಾರ್ಯ ಆಗಲಿ ಪೂಜೆ ಆಗಲಿ ಇಂಥದ್ದು ಉಟ್ಕೊಂಡಿರ್ತಾರೆ. ಒಂದು ಇಲ್ಲಂತ ಡಿಫ್ರೆಂಟಾಗಿ ಈ ಥರ ತೊಗೊಂಡೆ ನೋಡ್ರಿ. ಉಟ್ಕೊಳಕ್ಕೆ ತೋರಿಸ್ತಾನೆ ನಾನು ಸೆರೆಗೆಲ್ಲ ಯಾವ ರೀತಿ ಐತೆ ಅಂತೇಳಿ. ಒಂದು ಸಾರಿ ಫೋಲ್ಡ್ ಅದು ಓಪನ್ ಆದ್ರೆ ನಮ್ಗೆ ಮಡ್ಚಕ್ಕೆ ಬರೋಂಗಿಲ್ಲ, ಮತ್ತು ಮುದ್ದೆ ಆಗಿಬಿಡ್ತೈತಿ. ಸೊ ಇಷ್ಟ ಆಯ್ತು ನೋಡ್ರಿ ಇಳಕಲ್ ಸೀರೆ ಶಾಪಿಂಗು. ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಸೀರೆ ತೊಗೋತಾರಂತ. 1 2 3 4 5 6 7 8 ನಂದು ಸೀರೆ ಹಿಡಿದ್ರೆ 8 ಸೀರೆ ತೊಗೊಂಡು ಬಂದೆ ನೋಡ್ರಿ. ದೊಡ್ಡ ಲಗೇಜ್ ಆಗಿಬಿಟ್ಟಿತ್ತು. ನಾನು ಯಾವಾಗ ಉಟ್ಕೊಳ್ಳಿ ನನಗೆ 1 ತೊಗೊಂಡು ಬರ್ರಿ 2 ತೊಗೊಂಡು ಬರ್ರಿ ಅಂತ ಹೇಳಿ ಇಟ್ಟಿರ್ತಾರಲ್ಲ, ಊರಿಗೆ ಹೋದಾಗ ಒಂದೇ ಸಾರಿ ತೊಗೊಂಡು ಬಂದುಬಿಟ್ಟಿರ್ತಾನೆ. ಮತ್ತು ಎಲ್ಲರೂ ಕೇಳ್ತಿರ್ತೀರಿ ಎಲ್ಲಿ ತೊಗೋತೀರಿ ಅಂತ. ನಾನು ಬೈಲಹೊಂಗಲೊಳಗೆ ಬಣ್ಣಾರಿ ಅಂಗಡಿ ಒಳಗೆ ತೊಗೋತಾನೆ, ನಂಗೆ ಅಲ್ಲೇ ಸೆಟ್ ಆಗಿರೋದು. ನಿಮ್ಗೆ ಯಾರಿಗಾದರೂ ಇಳಕಲ್ ಸೀರೆ ಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನೋಡಿರಿ ಮೇನ್ ಏನಂದ್ರೆ ನಾನು ಮಾವಿನ ಹಣ್ಣು ತಂದೇನಿ. ನಮ್ಮ ತೋಟದೊಳಗಾಗಿರೋಂಥ ಮಾವಿನಕಾಯಿನ ಮನೆ ಒಳಗನ ಹಣ್ಣು ಮಾಡಿದ್ರು. ಮಾರ್ಚ್ ಏಪ್ರಿಲಿಂದನೇ ಹಣ್ಣಾಗತ್ತಿತ್ತು, ಬಟ್ ನಾನು ಹೋಗೋದು ಲೇಟ್ ಆಯ್ತು. ಹಾಗಾಗಿ ನಮ್ಮ ಮಮ್ಮಿ ಕೊಟ್ಟು ಕಳಿಸಿದರು. ಅವ್ರಿಗೆ ಪ್ರತಿ ಸಾರಿ ಮಾವಿನ ಹಣ್ಣು ತಿನ್ನೋಗೆಲ್ಲ ನನ್ನ ನೆನಪಾಗೋದಂತ. ಸೊ ಸ್ವಲ್ಪ ಕಾಯಿ ಇಟ್ಟಿದ್ರು ಸ್ಟಾಕು. ನಾನು ಬರೋವಾಗನೇ ಹಣ್ಣಾಗೋ ಥರ ಎಲ್ಲ ಮಾಡಿ ಬಾಕ್ಸ್ ಒಳಗೆ ಕೊಟ್ಟು ಕಳಿಸ್ಯಾರು. ನೋಡಿರಿ ಇಷ್ಟು ಹಣ್ಣು ಅದಾವು. ಇನ್ನು ಹಣ್ಣಾಗ್ತಾವೆ ಇವು ನಾಳೆ ನಾಡಿದ್ದು. ಮತ್ತು ಆಲ್ರೆಡಿ ಹಣ್ಣಾಗಿರುವ ತಂದುಬಿಟ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಮತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ ಫುಲ್ ಸೋಲ್ದಂಗೆ ಆಗಿಬಿಡ್ತಾವಲ್ಲ, ಇಟ್ಕೊಂಡು ತಿನ್ನೋ ಥರ ಕೊಟ್ಟು ಕಳಿಸ್ತಾರೆ. ಮತ್ತು ತರೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತು. ಎಲ್ಲ ಐಟಮ್ಸ್ನೂ ರೈಲ್ವೆ ಸ್ಟೇಷನಿಂದ ಹೊರಗಡೆ ತರೋದು ಅಷ್ಟಾಯಿತು. ಇದನ್ನು ಒಂದನ್ನು ಹೊತ್ಕೊಂಡು ಬರೋದು ಭಾಳ ಟೈಮ್ ಹಿಡಿತು. ಮತ್ತು ಊರಾಗಾದ್ರೆ ಏನಾಯಿತು, ಭಾಳ ಜನ ಬಂದಿದ್ರಲ್ಲ ನನ್ನ ಬಿಡಾಕ. ಎಲ್ಲರೂ ಒಂದೊಂದು ಐಟಮ್ಸ್ನ ತಂದು ಎಲ್ಲ ಕೂರಿಸಿ ಹೋಗಿದ್ರು. ಇಲ್ಲಿ ಒದ್ದಾಡೋ ಥರ ಆಯಿತು. ಶ್ರೇಯಸ್ ಬಂದಿದ್ದ, ಹಾಗಾಗಿ ನಾನು ಶ್ರೇಯಸ್ಸು ಚಿಂಟು 3 ಜನ ಇವನ್ನೆಲ್ಲ ಹೊರಗಡೆ ತಂದ್ವಿ. ಮೇನ್ ಇನ್ನೊಂದು ನಾನು ಏನು ತಂದೇನಪ್ಪ ಅಂದ್ರೆ ನೋಡ್ರಿ ಕಲ್ಲು, ಕುಟ್ಟೋ ಕಲ್ಲು ಹೆಂಗೈತೆ ಅಂಥೇಳಿ. ಏನಂದರೆ ಈಗ ನಾನು ಆಲ್ರೆಡಿ ಏನು ಯೂಸ್ ಮಾಡಕತ್ತೇನಲ್ಲ ಅದು ಸಣ್ಣದೈತಿ. ಏನಾದರೂ ಕೊಬ್ಬರಿ ಚಟ್ನಿ ಮಾಡಬೇಕು, ಕ್ಯಾರೆಟ್ ಚಟ್ನಿ ಮಾಡಬೇಕು, ಏನೋ ಒಂದು ಕುಟ್ಟಬೇಕಂದ್ರೂ, ಶೇಂಗಾ ಚಟ್ನಿ ಮಾಡ್ಬೇಕಂದ್ರೂ ಎಲ್ಲ ಹೊರಗೆ ಬಂದಂಗೆ ಆಗೋದು. ಭಾಳ ಸಣ್ಣದು ಅನ್ನಿಸ್ತಿತ್ತು. ಅದು ಇಷ್ಟೇ ಐಟಮ್ಸ್ ಹಾಕಿದ್ರೆ ಸಾಕು, ಕುಟ್ಟಾಕಾದ್ರೂ ಹೊರಗೆ ಬರೋದು. ಫೈನಲ್ ಆಗಿ ಇಲ್ಲೇ ಬೆಳಗಾವ್ದಾಗ ನಾನು ರೈಲ್ವೆ ಸ್ಟೇಷನ್ ಹತ್ತು ಮುಂದೆ ಕಿಲ್ಲಾರ ಕಡೆ ಸಿಕ್ತು. ಯಾವಾಗಲೂ ಕಾಯಂ ಇದ್ದೇ ಇರ್ತಾರೆ. ಭಾಳ ಜನ ಕೇಳ್ತಿರ್ತೀರಿ ಇಂಥ ಕಲ್ಲೆಲ್ಲಿ ಸಿಗ್ತಾವಂತ. ಬೆಳಗಾವ್ದಾಗ ಕಿಲ್ಲಾ ಸೈಡ್ ಇಟ್ಟಿರ್ತಾರೆ ಪರ್ಮನೆಂಟಾಗಿ, ಯಾವಾಗಲೂ ಸಿಗ್ತಾವೆ ಕಲ್ಲುಗಳು. ಮತ್ತು ನನಗೆ ಬೇಕಾಗಿರೋ ಕಲ್ಲು ಇನ್ನೊಂದು ಚೂರು ದೊಡ್ಡ ಬೇಕಾಗಿತ್ತು. ಇದೇನೈತಲ್ಲ ಇಲ್ಲಿ ಎಡ್ಜು ಇಷ್ಟು ಒಂಥರ ಇದು ಒಳಗಡೆ ಬರೋ ಥರ ಇಷ್ಟು ಅಗಲ ಇರೋದು ಬೇಕಾಗಿತ್ತು.
ಅಷ್ಟು ದೊಡ್ಡದೇನು ಸಿಗಲಿಲ್ಲ ನನಗೆ. ಇರೋದ್ರೊಳಗೆ ದೊಡ್ಡದನ್ನು ತೊಗೊಂಡೇನಿ. ಮತ್ತು ಮನ್ಯಾಗಿರೋದು ಆಲ್ರೆಡಿ ಏನು ಚಟ್ನಿ ಮಾಡೋಕ್ಕಾಗ್ತಿರಲಿಲ್ಲ. ಜಸ್ಟ್ ಒಂದು ಬೆಳ್ಳುಳ್ಳಿ ಕೊಟ್ಬೋದು, ಇಷ್ಟೇ ಚಟ್ನಿ ಮಾಡ್ಬೋದು, ಆ ಥರ ಇತ್ತು. ಸ್ವಲ್ಪ ತೆಗ್ಗು ಇತ್ತು ಮತ್ತು ಅಗ್ಲಾನು ಇತ್ತು. ಹಾಗಾಗಿ ಇದನ್ನು ತೊಗೊಂಡು ನೋಡ್ರಿ. 700 ಹೇಳಿದ್ರು ಅವರು. ನಾನು ಇದಕ್ಕೆ ಎಷ್ಟು ಕೊಟ್ಟಿನಿ ಅಂದ್ರೆ 400 ಕೊಟ್ಟೇನಿ. ಈ ಥರ ಆಯ್ತು ನೋಡ್ರಿ. ಇನ್ನೊಂಚೂರು ದೊಡ್ಡಬೇಕಾಗಿತ್ತು, ಅದೊಂದು ನನಗೆ ಬೇಜಾರು. ನಾ ಅಂದ್ಕೊಂಡಿರೋ ಥರ ಸಿಗಬೇಕು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಭಾಳ. ಬಟ್ ಇಷ್ಟು ಸಿಕ್ಕತಿ ನೋಡೋಣ. ಅದನ್ನು ಆಲ್ರೆಡಿ ತೊಗೊಂಡು ನಾನು ಒಂದು 15 ವರ್ಷ ಅಂತಾಯಿತು. ಹಳೆ ಕಲ್ಲು 15 ವರ್ಷ ಯೂಸ್ ಮಾಡೇನಿ. ನನ್ನ ಫ್ರೆಂಡ್ ಒಬ್ಬರಿಗೆ ಕಲ್ಲು ಬೇಕಾಗಿತ್ತು, ಸೊ ಅವ್ರಿಗೆ ಕೊಟ್ಬಿಡ್ತೇನೆ. ಇದನ್ನು ನಾನು ಯೂಸ್ ಮಾಡ್ಕೋತೇನೆ. ಏನಂದ್ರೆ ಅದಕ್ಕೆ ಸ್ವಲ್ಪ ಪಳಗಿಸ್ಬೇಕು. ಈಗ ಡೈರೆಕ್ಟಾಗಿ ಚಟ್ನಿ ಮಾಡೋಕ್ಕೆ ಕಲ್ಲು ಆಗ್ತೈತಲ್ಲ, ಸ್ವಲ್ಪ ಅದು ಇದು ಸೊಪ್ಪು ಅದು ಇದು ಹಾಕಿ ಕುಟ್ಟಿದ್ರೆ ಒಂದು ಸ್ವಲ್ಪ 5-6 ಸಾರಿ ಅದು ಕುಟ್ಟಿ ಎಲ್ಲ ಚೆಂದಾಗಿ ತೊಳಿಬೇಕು. ಹದ ಮಾಡ್ಬೇಕು ಅದನ್ನು ಕಲ್ಲನ್ನು. ಮತ್ತು ನೋಡಿ, ನಮ್ಮ ತೋಟದೊಳಗೆ ಬೆಳೆದಿರುವಂಥ ನಿಂಬೆಕಾಯಿ ನನ್ನ ಫ್ರೆಂಡ್ಗೂ ಸ್ವಲ್ಪ ಕೊಟ್ಟೇನಿ. ಮಾವಿನಕಾಯಿ ನೋಡಿ, ಗೋವಾ ಮಾವಿನಕಾಯಿ ಅಂತಾರಲ್ಲ, ಹುಳಿ ಇರೋಂಗಿಲ್ಲ. ನಮ್ಮ ಶ್ರೇಯಸ್ಗೆ ಇಷ್ಟ, ಹಂಗಾಗಿ ಒಂದಿಷ್ಟು ತಂದೇನಿ. ಆಮೇಲೆ ಪೇರ್ಲಕಾಯಿ ಇಲ್ಲೊಂದು ಸ್ವಲ್ಪ ಅದಾವು. ಮತ್ತು ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸ್ಗೂ ಕೊಟ್ಟನಿ. ಇನ್ನೊಂದು ಏನಂದ್ರೆ ನಮ್ಮ ಮಮ್ಮಿ ಮಾಡಿ ಕೊಟ್ಟಿರುವಂತಹ ಲಡ್ಡು, ಬುಂದೆಕಾಳಿನ ಲಡ್ಡು ತೊಗೊಂಡು ಬಂದೆ. ಆಮೇಲೆ ಇನ್ನೂ ಎಕ್ಸ್ಟ್ರಾ ಸಾಮಾನು ಹಿಟ್ಟು ತೊಗೋಬೇಕಂತ ಭಾಳ ಆಸೆ ಇತ್ತು. ಕಾಳು ಹಿಟ್ಟು ಆ ಥರ. ಲಗೇಜ್ ಭಾಳ ಆಗಿದ್ವು. ಈಗ ಅರಿವಿದ ಬ್ಯಾಗನೇ 2 ಅದಾವು. ಇದೊಂದು ಬಾಕ್ಸು, ಆ ಕಲ್ಲು ಇನ್ನೂ ಒಂದು ಬಾಕ್ಸ್ ಆಯ್ತು. ಹಂಗೆ ಭಾಳ ಆದ್ವಲ್ಲ ಐಟಮ್ಸ್. ಹಂಗಾಗಿ ಎಕ್ಸ್ಟ್ರಾ ಇನ್ನೇನು ತರಲಿಲ್ಲ. ಮತ್ತು ನನ್ನ ಫ್ರೆಂಡ್ ಒಬ್ಬರು ಕುದಾ ಹೇಳಿದ್ರು, ಅವ್ರಿಗೊಂದು ಬಾಕ್ಸ್ ತಂದು ಕೊಟ್ನಿ. ನಾನೊಂದು ಬಾಕ್ಸ್ ಕುದಾ ತೊಗೊಂಡೇನಿ. ಇನ್ನೇನಿಲ್ಲ, ಇಷ್ಟೇ ನೋಡಿ. ಇವನು ಹೊತ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಹೆಂಗೆ ಮನೆಗೆ ತಂದೇನೋ ಗೊತ್ತಿಲ್ಲ. ಮತ್ತು ಆಟೋ ಚಾರ್ಜು ಅಷ್ಟೇ ಡಬಲ್ ತೊಗೊಂಡಾರು. ಹೋಗ್ಲಿ ಅಂದ್ಕೊಂಡು ಮನೆಗೆ ಬಂದ್ವಿ ನೋಡಿ. ನಾಳೆ ಸ್ಕೂಲ್ಗೆ ಚಿಂಟುಗೆ ಶೂ ತಂದತಿ. ಅಲ್ಲಿ ಕರೆಕ್ಟ್ ಅನ್ನಿಸ್ತು. ಒಂದು ಸಾರಿ ಸಾಕ್ಸ್ ಹಾಕಿ ಚೆಕ್ ಮಾಡೋಣ, ಮತ್ತು ಟೈಟ್ ಆದರೆ ಏನು ಮಾಡೋದು ಅಂದ್ಕೊಂಡು ಚಿಂಟುಗೆ ಹಾಕ್ಕೊಳಕ್ಕೆ ಹೇಳಿದ್ದೇನೆ. ನಾಳೆಗೆ ಫುಲ್ ತಯಾರಿ ನಡೆದದ್ದು ಚಿಂಟುನ ಸ್ಕೂಲ್ಗೆ. ಸರಿ ಐತಿ? ಲೂಸ್ ಆಗಿಲ್ಲಲ್ಲ? ಹೋಗಿಲ್ಲ, ಕರೆಕ್ಟ್ ಐತಿ? ಟೈಟ್ ಆಯ್ತಾ ಲೂಸಾ? ನಾರ್ಮಲ್. ಟೈಮ್ ಬಂದು 5:45. ಸ್ವಲ್ಪ ರೆಸ್ಟ್ ಆಯಿತು. ಮಧ್ಯಾಹ್ನ ಸಿಂಪಲ್ಲಾಗಿ ಅಡುಗೆ ಮಾಡಿದ್ನಿ. ಯಾಕಂದ್ರೆ ನನಗೂ ಸ್ವಲ್ಪ ಯಾಕೋ ಹುಷಾರಿಲ್ಲಂಗೆ ಅನ್ಸತ್ತಿತ್ತು. ಲೈಟಾಗಿ ಜ್ವರ ಬಂದಂಗೆ ಅನ್ಸತ್ತಿತ್ತು. ಸೊ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ನಿ. ಊಟ ಮಾಡಿ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ನಿ. ಶ್ರೇಯಸ್ನು ಏನೂ ಬೇಡ, ಜಸ್ಟ್ ಪುಳಿಯೋಗರೆ ಮಾಡು ಅಂದ. ಸೊ ಈಗ ನನ್ನ ಫ್ರೆಂಡ್ ಬರತ್ತಿದ್ಲು, ಅಶ್ವಿನಿ ಅಂತೇಳಿ. ಆಕೆಗೋಸ್ಕರ ವೇಟ್ ಮಾಡತ್ತೇನೆ ನೋಡ್ರಿ. ಈಗ ಟೈಮು 8:30. ಅಶ್ವಿನಿ ನಾನು ಎಷ್ಟು ಗಂಟೆಗೆ ಬಂದೆ ಅಶ್ವಿನಿ? 6:30ಇಂದ 8:30 2 ತಾಸು ಕೂತ್ಕೊಂಡು ಮಾತಾಡಿದ್ವಿ. ಒಂಚೂರು ಟೈಮ್ ಹೆಂಗೋಯ್ತು ಅನ್ನೋದು ಗೊತ್ತಾಗಲ್ಲ. ಇನ್ನೂ 4 ತಾಸು ಕುಂತ್ರು ಬೇಕಾದ್ರೆ ಮಾತಾಡ್ತೇವೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಹಳೆ ವ್ಲಾಗ್ಗಳಿಗೆಲ್ಲ ತೋರಿಸಿದ್ದೇನೆ ಅಶ್ವಿನಿ ಅಂತೇಳಿ. ನನ್ನ ಬೆಸ್ಟ್ ಫ್ರೆಂಡು. ಅತ್ನಿ ಇವ್ರೂರು. ಯಾರು ಅತ್ನಿಯಿಂದ ನೋಡತ್ತಿರಲ್ಲ ಕಮೆಂಟ್ ಮಾಡಿರಿ. ಭಾಳ ಮಾತಾಡ್ತೇವೆ. ಸಿಕ್ಕರೆ ಬೇಕಾದ್ರೆ 12 ತಾಸು ಮಾತಾಡಿದ್ರು ಬೇಜಾರಾಗಂಗಿಲ್ಲ. ಮತ್ತು ಅಶ್ವಿನಿ ಕೂಡ ಸೀರೆ ತೊಗೊಂಡಿದ್ದು. ತೋರ್ಸೇನೆ ಆಲ್ರೆಡಿ ಬೆಳಿಗ್ಗೆ. ಸುಮ್ಮನೆ ಅಶ್ವಿನಿ ಕಲರ್ ಇದು ಗ್ರೀನ್ ಒಳಗೆ ತೊಗೊಂಬ ಅಂತ ಹೇಳಿದ್ಲು. ತಂದ್ಕೊಟ್ಟೆ ನೋಡಿ. ಈ ಥರ ಇದು ಕಲರ್ ಇಷ್ಟ ಆಯ್ತು ನನಗೆ. ಇಷ್ಟ ಆಯ್ತಲ್ಲ? ಅದು ರಜನಿ ಫೇವ್ರೇಟ್ ಕಲರ್. ಅದು ಚೆನ್ನಾಗಿದೆ. ಎಷ್ಟು ಚಂದ ನೋಡಿದ ತಕ್ಷಣನೇ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು. ನನ್ನ ಕಣ್ಣಿಗೆ ಯಾಕೆ ಬೀಳಿಲ್ಲ ಅಂತ ಯೋಚನೆ ಮಾಡತ್ತಿದ್ದೆ. ಆಮೇಲೆ ಎಲ್ರಿಗೂ ಒಂದೊಂದು ತಂದು ಕೊಟ್ಟೇನೆ. ಎಲ್ಲರೂ ಇಷ್ಟಪಟ್ರಿ ಇಳಕಲ್ ಸೀರೆ. ಹಂಗೇನು ಕಾಸ್ಟ್ಲಿನೂ ಏನು ಅನ್ಸೋದಿಲ್ಲಲ್ಲ ಅಶ್ವಿನಿ? ಬೇಕು ಅಂದ್ರೆ 4,000-5,000ವರೆಗೂ ಸಿಗ್ತಾವು. ಬೇಡ ಅಂದ್ರೆ 2,500 ದುಡ್ಡಿಗೆ ವರ್ತ್. ಹೌದು. ಈ ನೈಟ್ ಟೈಮ್ ಫಂಕ್ಷನ್ಗೆ, ಪೂಜೆಗೆ, ದೇವಸ್ಥಾನಕ್ಕೆ ಉಟ್ಕೊಂಡು ಹೋದ್ರೆ ಚಂದ ಅನಿಸ್ತಾವ. ಟ್ರೆಡಿಷನಲ್ ಲುಕ್. ಸ್ವಲ್ಪ ಲೈಟಾಗಿ ಒಂದು ವರ್ಕ್ ಮಾಡಿಸ್ಬಿಟ್ರಂತೂ ಸೂಪರ್. ನಾಳೆ ನಮ್ಮ ಚಿಂಟುನ್ ಸ್ಕೂಲು, ಹಂಗಾಗಿ ಪ್ರಿಪ್ರೇಷನ್ನು. ಅಶ್ವಿನಿ ಮಗಂದು ಸ್ಕೂಲು ನಾಳೆಯಿಂದ ಎಲ್ಲ ನೋಡ್ರಿ. ಇನ್ನು ಎಷ್ಟೋ ಇಲ್ಲ ಅಂದ್ರೆ ಗ್ಯಾರಂಟಿ 11-12 ಅಂತ ಕೂತ್ಕೊಂಡೇವೆ ಎಷ್ಟೋ ಸರಿ. ಅದಿರೋದು ಸ್ವಲ್ಪ ಹೋಗ್ಬೇಕಷ್ಟ. ನಾಳೆ ಏನ್ ತಿಂಡಿ ಮಾಡ್ಬೇಕು ಏನು? ಈಗ ರಜದೊಳಗೆ ಏನಂದ್ರೆ ಏನೋ ಒಂದು ಶಾರ್ಟ್ ಕಟ್ ಮಾಡ್ಬಿಡ್ತಿದ್ವಿ. ಈಗ ತಲೆ ಓಡಿಸ್ಬೇಕು. ನಾಳೆ ಏನ್ ಮಾಡ್ಬೇಕು ತಿನ್ನುವಂತ.
ಆಮೇಲೆ ನಾನು ಊರೊಳಗಿದ್ನಲ್ಲ ಹಂಗಾಗಿ ಒಂಥರ ಮಿಸ್ ಮಾಡ್ಕೊಳತ್ತೇನೆ. ಅಶ್ವಿನಿ ಬರಾತ್ಲೆ ಏನೋ ಒಂಥರ ಸಮಾಧಾನ ಅನಿಸ್ತು. ಚೇಂಜ್ ಊರಾಗಲೆಲ್ಲ ಜನರ ಮಧ್ಯೆ ಇದ್ದು ಈ ತರ ಹೋದ್ರ ಬೇಜಾರು ಹಚ್ಬಿಡ್ತೈತಿ. ಅಶ್ವಿನಿ ಬಂದಿದ್ದು ಖುಷಿ ಆಯ್ತು ಇವತ್ತು. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಶ್ವಿನಿ ಮನೆಗೆ ಇದು ಮಾಡ್ತಾ ಇದೀನಿ ನಾನು ಎಲ್ಲ ಕಡೆ ಪ್ರಮೋಷನ್. ಟೈಮ್ ಹೆಂಗೋಯ್ತು ಅನ್ನೋದು ತಿಳಿಲಿಲ್ಲ. ಎಷ್ಟು ಕುಂತ್ರು ಸಮಾಧಾನ ಆಗಂಗಿಲ್ಲ, ಎಷ್ಟು ಮಾತಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ ಬಾಯ್ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಹಾಂ ಬಾಯ್.